ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರೆ, ನಿಮಗೆ ತುಂಬು ಹೃದಯದ ಅಭಿನಂದನೆಗಳು. ಏಕೆಂದರೆ ಇಬ್ಬರು ಅಂಚೆ ಅಣ್ಣಂದಿರು ನಿಮ್ಮ ಮನೆಯನ್ನು ಹುಡುಕುತ್ತಿದ್ದಾರೆ. ಹೌದು, ಸಿಹಿ ಸುದ್ದಿ. ಈ ಘಟನೆ ಸಂಭವಿಸಿ ತೀರುತ್ತದೆ. ಜಾಗರೂಕರಾಗಿರಿ. ಸಮಯ ತುಂಬಾ ಕಡಿಮೆ ಇದೆ. ಎರಡು ಕಡೆಯಿಂದ ಕೋಟ್ಯಾಂತರ ರೂಪಾಯಿ ಹಣ ಬರಲಿದೆ. ಕೇವಲ ಸ್ವಲ್ಪ ತಾಳ್ಮೆಯಿಂದಿರಿ ಮತ್ತು ಎರಡು ಪರಿಹಾರಗಳನ್ನು ತಕ್ಷಣವೇ ಮಾಡಿಕೊಳ್ಳಿ. ದೇವತೆಗಳು ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಗ್ರಹ ಸಂಚಾರವು ನಿಮ್ಮ ಬೆಂಬಲಕ್ಕೆ ನಿಂತಿರುವುದು ಕಂಡುಬರುತ್ತಿದೆ. ಹೌದು ಸ್ನೇಹಿತರೆ, ಮುಂಬರುವ ಕೇವಲ ಮುಂದಿನ 24 ಗಂಟೆಗಳ ಒಳಗೆ ಇಬ್ಬರು ಅಂಚೆ ಅಣ್ಣಂದಿರು ನಿಮ್ಮ ಮನೆಯನ್ನು ಹುಡುಕುತ್ತಿದ್ದಾರೆ. ಜೊತೆಗೆ ಭಾರಿ ದೊಡ್ಡ ಸಿಹಿ ಸುದ್ದಿಗಳು ಸಿಗಲಿವೆ ಎಂಬ ಸೂಚನೆಗಳು ದೊರೆಯುತ್ತಿವೆ. ಇದು ಜ್ಯೋತಿಷ್ಯ ಶಾಸ್ತ್ರದ ಕಡೆಯಿಂದ ಸಿಗುತ್ತಿರುವ ಮುನ್ಸೂಚನೆ. ಒಂದು ವೇಳೆ ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಬ್ರಹ್ಮಾಂಡವು ನಿಮಗೆ ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸುತ್ತಿದೆ ಕೂಡ. ಇಂದಿನ ಈ ಚರ್ಚೆಯು ಸಾಮಾನ್ಯ ಭವಿಷ್ಯ ನುಡಿಯಲ್ಲ, ಬದಲಿಗೆ ಜ್ಯೋತಿಷ್ಯದಲ್ಲಿ ತಿಳಿಸಲಾದ ಗ್ರಹಗಳ ಶುಭ ಪ್ರಭಾವಗಳು ಮತ್ತು ಜೀವನದಲ್ಲಿ ಬರಲಿರುವ ಅವಕಾಶಗಳ ಆಧಾರದ ಮೇಲಿನ ಒಂದು ಪ್ರೇರಣಾದಾಯಕ ವಿಚಾರವಾಗಿದೆ. ಮುಂಬರುವ ಸಮಯ ನಿಮ್ಮ ಜೀವನಕ್ಕೆ ಅತ್ಯಂತ ವಿಶೇಷ ಮತ್ತು ಲಾಭದಾಯಕವಾಗಬಹುದು. ಸ್ನೇಹಿತರೆ, ಅನೇಕ ಜನರ ಜೀವನದಲ್ಲಿ ದೀರ್ಘ ಸಮಯದಿಂದ ಕಾಯುವಿಕೆಯ ನಂತರ ಒಳ್ಳೆಯ ಶುಭ ಸುದ್ದಿಗಳು ಸಿಗುತ್ತವೆ. ಒಂದು ವೇಳೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಕೆಲಸಗಳು ಸ್ಥಗಿತಗೊಂಡಿದ್ದರೆ, ಹಣ ಸಿಲುಕಿಕೊಂಡಿದ್ದರೆ ಅಥವಾ ಮನಸ್ಸಿನಲ್ಲಿ ಆತಂಕವಿದ್ದರೆ, ಮುಂಬರುವ ಸಮಯದಲ್ಲಿ ಪರಿಸ್ಥಿತಿಗಳು ಉತ್ತಮಗೊಳ್ಳುವ ಸಾಧ್ಯತೆಗಳು ನಿರ್ಮಾಣವಾಗಬಹುದು. ಸ್ನೇಹಿತರೆ, ನೀವು ಕೇವಲ 24 ಗಂಟೆಗಳ ಕಾಲ ಕಾಯಬೇಕಾಗಿದೆ. ಕೇವಲ 24 ಗಂಟೆಗಳು. ಹೌದು, ಮಾತಾ ಲಕ್ಷ್ಮಿಯ ಜೊತೆಗೆ ಭಗವಾನ್ ಮಹಾದೇವ ಮತ್ತು 9 ಗ್ರಹಗಳಲ್ಲಿ ಸೂರ್ಯದೇವ, ಶನಿದೇವ, ರಾಹು, ಕೇತು ಹಾಗೂ ಮಂಗಳ ಗ್ರಹದವರೆಗಿನ ಬೆಂಬಲ ನಿಮಗೆ ಸಿಗುತ್ತಿರುವುದು ಕಂಡುಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂಥ ಸಾಧ್ಯತೆ ಇದೆ. ಆದ್ದರಿಂದ ನೀವು ವಿಡಿಯೋವನ್ನು ಮೊದಲಿಗೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್, ಓಂ ನಮಃ ಶಿವಾಯ ಎಂದು ಖಂಡಿತವಾಗಿಯೂ ಬರೆಯಿರಿ. ನಿಮ್ಮ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಸ್ನೇಹಿತರೆ, ಇಬ್ಬರು ಅಂಚೆ ಅಣ್ಣಂದಿರು ನಿಮ್ಮ ಮನೆಯ ದಾರಿಯನ್ನು ಹುಡುಕುತ್ತಿದ್ದಾರೆ. ಇದರ ಅರ್ಥ ಏನೆಂದರೆ, ನಿಮ್ಮ ಜೀವನದಲ್ಲಿ ಎರಡು ಬೇರೆ ಬೇರೆ ಮೂಲಗಳಿಂದ ಯಾವುದಾದರೂ ಪ್ರಮುಖ ಮಾಹಿತಿ, ಅವಕಾಶ ಅಥವಾ ಲಾಭ ಬರಲಿದೆ. ಕೋಟ್ಯಾಂತರ ರೂಪಾಯಿಗಳ ಲಾಭವಾಗಬಹುದು ಅಥವಾ ಲಕ್ಷಾಂತರ ಕೋಟಿಗಳ ಪ್ರಯೋಜನವಾಗಬಹುದು. ಇದ್ದಕ್ಕಿದ್ದಂತೆ ಅಥವಾ ಯಾವುದಾದರೂ ಉದ್ಯೋಗ, ವ್ಯಾಪಾರ, ಕುಟುಂಬದಲ್ಲಿ ಬ್ಯಾಂಕ್, ಸರ್ಕಾರಿ ಹಳೆಯ ಪಾವತಿಗಳು ಅಥವಾ ಯಾವುದಾದರೂ ಒಳ್ಳೆಯ ಸುದ್ದಿ ರೂಪದಲ್ಲಿ ಇದು ನಿಮ್ಮ ಮುಂದೆ ಬರಬಹುದು. ಉದಾಹರಣೆಗೆ, ಯಾರಿಗೆ ದೀರ್ಘಕಾಲದಿಂದ ಆಯ್ಕೆಯಾಗುತ್ತಿದ್ದಿಲ್ಲವೋ ಅಂಥವರಿಗೆ ಖಾಸಗಿ ಕಂಪನಿಯಲ್ಲಿ ಆಯ್ಕೆ ಆಗಬಹುದು ಅಥವಾ ಸರ್ಕಾರಿ ಕಂಪನಿಯಲ್ಲಿ ಆಯ್ಕೆ ಆಗಬಹುದು. ಆದ್ದರಿಂದ ಸಂತೋಷವನ್ನು ಆಚರಿಸಲು ಸಿದ್ಧರಾಗಿರಿ. ಈ ಸಮಯ ಅತ್ಯಂತ ವಿಶೇಷ ಮತ್ತು ಲಾಭದಾಯಕವಾಗಿದೆ ನಿಮಗಾಗಿ, ಏಕೆಂದರೆ ಈಗ ನಿಮ್ಮ ಕನಸು ನನಸಾಗಲು ಹೊರಟಿದೆ. ಬ್ರಹ್ಮಾಂಡದ ಶಕ್ತಿಗಳು ಈ ರಾಶಿಯ ಜಾತಕದ ಭಾಗ್ಯವನ್ನು ಬದಲಾಯಿಸಲಿದೆ ಎಂಬ ಸ್ಪಷ್ಟ ಸೂಚನೆ ನೀಡಿದೆ. ನೆನಪಿರಲಿ, ಇದರಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಗ್ರಹಗಳ ಶಕ್ತಿಯು ನಿಮಗೆ ಬಹಳಷ್ಟು ಸೂಚನೆಗಳನ್ನು ನೀಡುತ್ತಿವೆ. ಆದರೆ ಈ ಸೂಚನೆಯನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ನನ್ನ ಮಾತನ್ನು ನೀವು ತುಂಬಾ ಗಮನವಿಟ್ಟು ಕೇಳಬೇಕು. ಈಗ ನಾವು ಮಾತನಾಡೋಣ ಗ್ರಹಗಳ ಬಗ್ಗೆ. ನೋಡಿ ಸ್ನೇಹಿತರೆ, ಗುರು ಗ್ರಹವು ಯಾವಾಗಲೂ ಶುಭ ಸ್ಥಿತಿಯಲ್ಲಿದ್ದಾಗ ಗಮನಿಸಿ ಏನಾಗುತ್ತದೆ ಎಂದರೆ, ಮನುಷ್ಯನೊಳಗೆ ಇದ್ದಕ್ಕಿದ್ದಂತೆ ಜ್ಞಾನ, ಗೌರವ ಮತ್ತು ಆರ್ಥಿಕ ಅವಕಾಶಗಳಲ್ಲಿ ವೃದ್ಧಿಯಾಗುವ ಯೋಗಗಳು ಕೂಡಿ ಬರುತ್ತವೆ ಎಂದು ನಂಬಲಾಗಿದೆ. ನಿಮ್ಮ ಜಾತಕದಲ್ಲಿ ಅವರ ಪ್ರಭಾವ ಬಲವಾಗಿದ್ದರೆ ದೀರ್ಘಕಾಲದಿಂದ ನಿಂತು ಹೋಗಿರುವ ಕೆಲಸಗಳು ಮುಂದುವರಿಯಬಹುದು. ಹೌದು ಸ್ನೇಹಿತರೆ, ಶುಕ್ರ ಗ್ರಹವು ಸುಖ, ಶಾಂತಿ, ಸಮೃದ್ಧಿ ಮತ್ತು ಭೌತಿಕ ಸೌಕರ್ಯಗಳ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಇವುಗಳು ಅನುಕೂಲಕರವಾಗಿದ್ದಾಗ ಹೊಸ ಅವಕಾಶಗಳು, ಆರ್ಥಿಕ ಸುಧಾರಣೆ ಅಥವಾ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ನೋಡಲು ಸಿಗಬಹುದು. ಸ್ನೇಹಿತರೆ, ಮುಂಬರುವ ಸಮಯದಲ್ಲಿ ಈ ಎರಡು ಗ್ರಹಗಳು ಮಾತ್ರವಲ್ಲದೆ ಬುಧ ಗ್ರಹವು ಸಹ ಸಂವಹನ, ವ್ಯಾಪಾರ ಹಾಗೂ ದಾಖಲೆಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಇದ್ದಕ್ಕಿದ್ದಂತೆ ಸಹಾಯ ಮಾಡಲಿದ್ದಾರೆ. ಇಂಥ ಸೂಚನೆಗಳು ನಿಮ್ಮ ಜಾತಕದಲ್ಲಿ ಕಂಡುಬರುತ್ತಿದೆ. ನಾನು ಸುಳ್ಳು ಹೇಳುತ್ತಿಲ್ಲ. ಆದ್ದರಿಂದ ಯಾವುದೇ ಅರ್ಜಿ, ಸಂದರ್ಶನ, ಕಾಗದ ಪ್ರತಿಕ್ರಿಯೆ ಅಥವಾ ಪಾವತಿಗಳ ಪ್ರತಿಕ್ರಿಯೆಯನ್ನು ನಡೆಸಿದ್ದರೆ ಮುಂಬರುವ ಸಮಯದಲ್ಲಿ ಆ ದಿಶೆಯಲ್ಲಿ ಪ್ರಗತಿ ಸಾಧ್ಯವಾಗಬಹುದು. ಆದ್ದರಿಂದ ನೀವು ಉದಾಸೀನರಾಗಬೇಕಾಗಿಲ್ಲ, ಬದಲಿಗೆ ಸಂತೋಷದಿಂದ ಇರಬೇಕು. ಒಂದು ವೇಳೆ ಶನಿ ಸವಾಲಿನ ಅವಧಿಯಲ್ಲಿ ಮೆಲ್ಲನೆ ಮುಕ್ತಾಯಗೊಳ್ಳುತ್ತಿದ್ದರೆ ಮನುಷ್ಯನಿಗೆ ತನ್ನ ಕಠಿಣ ಪರಿಶ್ರಮದ ಫಲ ಸಿಗಲು ಪ್ರಾರಂಭವಾಗುತ್ತದೆ. ಶನಿಯ ಸಂದೇಶ ಯಾವಾಗಲೂ ಇದೇ ಆಗಿರುತ್ತದೆ. ಅದೇನೆಂದರೆ, ತಾಳ್ಮೆ ಮತ್ತು ಪ್ರಾಮಾಣಿಕತೆ ಕೊನೆಗೆ ಉತ್ತಮ ಫಲಿತಾಂಶಗಳನ್ನು ನೀಡಬಲ್ಲದು. ಈಗ ಆ ಎರಡು ಮೂಲಗಳಿಂದ ಬರಲಿರುವ ಹಣದ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ.
ಇದು ಮುಂಬರುವ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಲಾಭ ನಿಮಗೆ ತಂದುಕೊಡಲಿದೆ ಮತ್ತು ನೀವು ತುಂಬಾ ಸಂತೋಷದಿಂದ ಇರಲಿದ್ದೀರಿ. ಪವಾಡದಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿದ್ದು ಅದು ನಿಮ್ಮನ್ನು ಸಂಪೂರ್ಣವಾಗಿ ಬೆಳಗಿಸಲಿದೆ. ಸ್ನೇಹಿತರೆ, ಒಂದಕ್ಕಿಂತ ಒಂದು ಅದ್ಭುತ ಪವಾಡದ ಘಟನೆಗಳು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಘಟಿಸಲಿವೆ. ಜ್ಯೋತಿಷ್ಯದಲ್ಲಿ ಧನಪ್ರಾಪ್ತಿ ಎಂದರೆ ಕೇವಲ ಇದ್ದಕ್ಕಿದ್ದಂತೆ ಕೋಟ್ಯಾಧಿಪತಿಯಾಗುವುದು ಮಾತ್ರವಲ್ಲ. ಇದರ ಅರ್ಥ ಹೀಗಿದೆ. ಇದರ ಅರ್ಥ ಏನೆಂದರೆ ನೋಡಿ, ಇದ್ದಕ್ಕಿದ್ದಂತೆ ಭಾರಿ ದೊಡ್ಡ ಲಾಭವಾಗಬಹುದು, ಅಥವಾ ನಿಮ್ಮ ಹೆಸರಿಗೆ ಇದ್ದಕ್ಕಿದ್ದಂತೆ ಲಾಟರಿ ಹೊಡೆಯುವುದು, ಅಥವಾ ಹೊಸ ಕೆಲಸ ಅಥವಾ ಹೊಸ ಬಡ್ತಿ ಸಿಗುವುದು. ಹೀಗೆ ವಿವಿಧ ರೀತಿಯ ಲಾಭಗಳು ಉಂಟಾಗಲಿವೆ. ಇವುಗಳ ಸೂಚನೆ ದೇವತೆಗಳಿಂದ ಸಿಗುತ್ತದೆ. ವ್ಯಾಪಾರದಲ್ಲಿ ದೊಡ್ಡ ಆದೇಶ ಸಿಗಬಹುದು, ಆಸ್ತಿಯಿಂದ ಲಾಭವಾಗಬಹುದು, ಕುಟುಂಬ ಅಥವಾ ಹೂಡಿಕೆಯಿಂದ ಆರ್ಥಿಕ ಸಹಾಯ ಸಿಗಬಹುದು. ಹೌದು, ಯಾವುದೋ ಹಳೆಯ ಪ್ರಯತ್ನಕ್ಕೆ ಉತ್ತಮ ಫಲಿತಾಂಶ ಸಿಗಲಿದೆ. ಅಂದರೆ ನಿಮ್ಮ ಸಮಯವು ಸಂಪೂರ್ಣವಾಗಿ ಬದಲಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಣದ ಮರವೇ ನಿಮಗೆ ಸಿಗಲಿದೆ. ನನ್ನ ಭವಿಷ್ಯ ನುಡಿಯನ್ನು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಮುಂದೆ ಅತ್ಯಂತ ಆಳವಾದ ರಹಸ್ಯದ ಬಗ್ಗೆ ತಿಳಿಸಲಿದ್ದೇವೆ. ಅದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗುತ್ತದೆ. ಕೆಲವು ಸೂಚನೆಗಳನ್ನು ನೀಡಲಿದ್ದೇವೆ ಮತ್ತು ಕೊನೆಯ ಸೂಚನೆ ನಿಮಗೆ ಆತ್ಮವನ್ನೇ ನಡುಗಿಸಿಬಿಡುತ್ತದೆ. ಆದ್ದರಿಂದ ಸ್ವಲ್ಪ ಸಮಯವನ್ನು ನನಗೆ ನೀಡಿ. ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ, ಬದಲಿಗೆ ಸರಿಯಾದ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತೇನೆ. ಅದಕ್ಕಾಗಿ ನಾನು ಎಷ್ಟೇ ಕಷ್ಟಪಡಬೇಕಾಗಿ ಬಂದರೂ ಕಷ್ಟಪಡುತ್ತೇನೆ. ನೀವು ಈ ವಿಡಿಯೋವನ್ನು ಲೈಕ್ ಮಾಡಬೇಕೆಂದು ನಾನು ಬಯಸುತ್ತೇನೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ, ಏಕೆಂದರೆ ನಾವು ನಿಮ್ಮ ಭವಿಷ್ಯವನ್ನು ರೂಪಿಸಲು ಬಯಸುತ್ತೇವೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಾವು ತಿಳಿಸುವಂತ ಅವಕಾಶಗಳು ಬಂದರೆ ಅವುಗಳನ್ನು ಸರಿಯಾದ ಬಳಕೆ ಮಾಡಿಕೊಳ್ಳುವುದು ನಿಮಗೆ ಅತ್ಯಂತ ಪ್ರಮುಖವಾಗಿದೆ. ಆದರೆ ಕೇವಲ ಗ್ರಹಗಳ ಮೇಲೆ ಅವಲಂಬಿತವಾಗಿರುವುದು ಸಾಕಾಗುವುದಿಲ್ಲ. ಕರ್ಮವು ಅಷ್ಟೇ ಅತ್ಯಗತ್ಯವಾಗಿದೆ. ಕರ್ಮವನ್ನು ಸಹ ನೀವು ಶುದ್ಧವಾಗಿಟ್ಟುಕೊಳ್ಳಬೇಕಾಗಬಹುದು, ಏಕೆಂದರೆ ದೇವತೆಗಳು ಯಾವಾಗಲೂ ಕರ್ಮವನ್ನು ನೋಡುತ್ತಾರೆ ಮತ್ತು ಯಾರ ಕರ್ಮಗಳು ಚೆನ್ನಾಗಿರುತ್ತದೆಯೋ ಅವರ ಮೇಲೆ ಸಮಸ್ತ ದೇವತೆಗಳ ಕೃಪೆ ತೋರುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನ ಬದಲಾಗಲಿದೆ. ಆದ್ದರಿಂದ ಇಂಥ ವಿಶೇಷ ಅವಕಾಶದ ಲಾಭವನ್ನು ಪಡೆದುಕೊಳ್ಳಲು ಸಿದ್ಧರಾಗಿರಿ. ನೋಡಿ, ಒಟ್ಟಿಗೆ ಯಾರದಾದರೂ ಜಾತಕದಲ್ಲಿ 33 ಕೋಟಿ ದೇವತೆಗಳು ಪ್ರಸನ್ನರಾದರೆ ಅವರ ಜೀವನವು ಸಂಪೂರ್ಣವಾಗಿ ಸುಂದರಗೊಳ್ಳುತ್ತದೆ. ಸ್ನೇಹಿತರೆ, ಈಗ ನಾನು 2 ಸರಳ ಮತ್ತು ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ಮಾತನಾಡೋಣ. ನೋಡಿ, ಮೊದಲನೇ ಪರಿಹಾರವೇನೆಂದರೆ, ಪ್ರತಿದಿನ ಮುಂಜಾನೆ ಸ್ನಾನ ಮುಂತಾದವುಗಳನ್ನು ಮುಗಿಸಿದ ನಂತರ ನಿಮ್ಮ ಇಷ್ಟ ದೇವ ಅಥವಾ ಯಾವುದೇ ದೇವತೆಯ ಮುಂದೆ ಭಕ್ತಿಯಿಂದ ದೀಪವನ್ನು ಹಚ್ಚಬೇಕು ಮತ್ತು ಮನಸ್ಸಿನಲ್ಲೇ ನೀವು ಪ್ರಾರ್ಥಿಸಬೇಕು. ನೀವು ದೇವರಲ್ಲಿ ಕೇಳಿಕೊಳ್ಳಬೇಕು, ಹೇ ಭಗವಂತನೇ, ನನಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸದ್ಬುದ್ಧಿಯನ್ನು ಕರುಣಿಸು, ಕಠಿಣ ಪರಿಶ್ರಮ ಪಡಲು ಶಕ್ತಿಯನ್ನು ಮತ್ತು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ನೀಡು. ಒಂದು ವೇಳೆ ನಮ್ಮಿಂದ ತಿಳಿಯದೆ ಅಥವಾ ಅರಿದೆಯೋ ಯಾವುದೇ ತಪ್ಪು ಹೆಜ್ಜೆ ಇಟ್ಟರೆ ಅಲ್ಲಿಂದ, ಅಂದರೆ ಕಷ್ಟಗಳಿಂದ ನಮ್ಮನ್ನು ರಕ್ಷಿಸು. ನಿಮ್ಮ ಮನಸ್ಸಿನಿಂದ ನಿಮ್ಮ ಸಮಸ್ಯೆಗಳನ್ನು ನೆನೆಯುತ್ತಾ ನೀವು ದೇವರಲ್ಲಿ ವಿನಂತಿಸಬಹುದು, ಪ್ರಾರ್ಥಿಸಬಹುದು. ನೋಡಿ, ಭಗವಂತನು ಪ್ರಾರ್ಥನೆಯನ್ನು ಅತ್ಯಂತ ಶೀಘ್ರ ಕೇಳುತ್ತಾನೆ. ಒಂದು ವೇಳೆ ನೀವು ನಿಜವಾದ ಮನಸ್ಸಿನಿಂದ ದೇವರ ಮುಂದೆ ಅಥವಾ ಯಾವುದೇ ದೇವತೆಯ ಮುಂದೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರೆ, ನಿಮ್ಮ ನೋವು ತೋಡಿಕೊಂಡರೆ ದೇವರು ನಿಮ್ಮ ಮಾತನ್ನು ಕೇಳಿ ಖಂಡಿತವಾಗಿಯೂ ಯಾವುದಾದರೂ ಒಂದು ಪರಿಹಾರ ಅಥವಾ ಮುಕ್ತಿಯನ್ನು ನೀಡುತ್ತಾನೆ. ಈ ಪರಿಹಾರವು ಮನಸ್ಸನ್ನು ಏನು ಮಾಡುತ್ತದೆ ಎಂದರೆ, ಮನಸ್ಸನ್ನು ಧನಾತ್ಮಕವಾಗಿಡಲು ಇದು ತುಂಬಾ ಸಹಾಯಕ ಎಂದು ಪರಿಗಣಿಸಲಾಗಿದೆ. ಈಗ ನಾವು ಎರಡನೇ ಪರಿಹಾರದ ಬಗ್ಗೆ ಮಾತನಾಡೋಣ. ವಾರದಲ್ಲಿ ಕನಿಷ್ಠ 7 ದಿನಗಳಿರುತ್ತವೆ. ಒಂದು ದಿನ ಎಂದರೆ ಯಾವುದೇ ದಿನ. ಒಂದು ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ಯಾರಾದರೂ ಅಗತ್ಯವಿರುವ ವ್ಯಕ್ತಿಗೆ, ಪ್ರಾಣಿಗೆ ಅಥವಾ ಪಕ್ಷಿಗೆ ಸಹಾಯ ಮಾಡಿ. ದಾನ ಮತ್ತು ಸೇವೆಯನ್ನು ಭಾರತೀಯ ಪರಂಪರೆಯಲ್ಲಿ ಶುಭ ಕರ್ಮ ಎಂದು ಪರಿಗಣಿಸಲಾಗಿದೆ ಮತ್ತು ಇದರಿಂದ ಮನಸ್ಸಿನಲ್ಲಿ ಸಂತೋಷ ಹಾಗೂ ಧನಾತ್ಮಕ ಶಕ್ತಿಯ ಅನುಭವವಾಗುತ್ತದೆ. ನೆನಪಿರಲಿ, ಗ್ರಹಗಳು ಅವಕಾಶ ಸೂಚನೆಯನ್ನು ನೀಡಬಲ್ಲವು, ಆದರೆ ಅವಕಾಶಗಳನ್ನು ಯಶಸ್ವಿಯಾಗಿ ಬದಲಾಯಿಸುವುದು ನಮ್ಮ ಪ್ರಯತ್ನ, ಶಿಸ್ತು ಮತ್ತು ನಿರ್ಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವುದೇ ಶುಭ ಸಮಾಚಾರ ಬಂದರೆ, ಯಾವುದೇ ದೊಡ್ಡ ಸಿಹಿ ಸುದ್ದಿ ಸಿಕ್ಕರೆ, ನೀವು ಈಗಲೇ ತಮ್ಮೇಲ್ ನೋಡಿದ್ದೀರಿ ಮತ್ತು ಯಾವುದೋ ಒಂದು ಒಳ್ಳೆಯ ಸುದ್ದಿ ಸಿಗಲಿದೆ ಎಂಬುದು ನಿಜ. ಬಹಳ ದಿನಗಳಿಂದ ಆರಂಭವಾದ ಕೆಲಸಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತವೆ. ಹಾಗಾಗಿ ನೀವು ಇದನ್ನು ವಿನಮ್ರತೆಯಿಂದ ಸ್ವೀಕರಿಸಬೇಕು ಮತ್ತು ಮುಂದೆಯೂ ನಿರಂತರವಾಗಿ ಶ್ರಮಿಸುತ್ತಿರಬೇಕು. ದೇವರ ನಾಮಸ್ಮರಣೆ ಮಾಡುತ್ತಿರಬೇಕು. ಮನೆಯಲ್ಲಿ ಕೆಲವು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಮತ್ತು ದೇವತೆಗಳ ನಾಮಸ್ಮರಣೆಯನ್ನು ಎಷ್ಟು ಮಾಡುತ್ತೀರೋ ಅಷ್ಟು ನಿಮ್ಮ ಕರ್ಮಗಳು ಶುದ್ಧವಾಗುತ್ತವೆ ಮತ್ತು
ಕರ್ಮವೇ ಪೂಜೆಯಾಗಿದೆ. ಕರ್ಮಗಳ ಕಾರಣದಿಂದಾಗಿ ನಿಮ್ಮ ಜೀವನ ಉತ್ತಮ ಅವಕಾಶಗಳು ಬರುತ್ತಿವೆ. ದೇವರು ನಿಮ್ಮ ಜೀವನದಲ್ಲಿ ಅತಿ ಶೀಘ್ರದಲ್ಲಿ ಸುಖ, ಶಾಂತಿ, ಐಶ್ವರ್ಯ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕಾಯ್ದುಕೊಳ್ಳಲಿ. ಒಂದು ವೇಳೆ ಈ ಸಂದೇಶ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ಸ್ನೇಹಿತರೆ, ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂಬರುವ ಪ್ರತಿಯೊಂದು ದಿನವೂ ನಿಮಗೆ ತುಂಬ ವಿಶೇಷವಾಗಿರಲಿದೆ. ಪ್ರತಿಯೊಂದು ದಿನವೂ ಹೊಸ ಆರಂಭ ಆಗಿದೆ. ನೀವು ನಂಬಿಕೆ ಇಡಬೇಕು. ಸರಿಯಾದ ದಿಕ್ಕಿನಲ್ಲಿ ಮಾಡಿದ ಪ್ರಯತ್ನವು ಒಂದು ದಿನ ಖಂಡಿತವಾಗಿಯೂ ಫಲ ನೀಡುತ್ತದೆ. ಮಾತಾರಾಣಿ ಮತ್ತು ಮಹಾದೇವ ಅವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥ ಕೆಲವು ಪವಾಡಗಳನ್ನು ಮಾಡಲಿದ್ದಾರೆ ಮತ್ತು ನೀವು ದಿನದಿಂದ ದಿನಕ್ಕೆ, ರಾತ್ರಿಯಿಂದ ರಾತ್ರಿಗೆ ಪ್ರಗತಿ ಹೊಂದುತ್ತೀರಿ. ನಿಮಗೆ ಎಂದಿಗೂ ಯಾವುದೇ ವಸ್ತುವಿನ ಕೊರತೆ ಇರುವುದಿಲ್ಲ. ದೇವರ ಪವಾಡಗಳನ್ನು ನೀವೇನೂ ಮಾಡುವುದಿಲ್ಲ. ನಿಮ್ಮೊಂದಿಗೆ ತಪ್ಪು ಆಗಲು ಸಹ ಸೃಷ್ಟಿಕರ್ತ ಬಿಡುವುದಿಲ್ಲ. ಕೇವಲ ಮುಂದಿನ 24 ಗಂಟೆಗಳ ಒಳಗೆ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ. ಒಟ್ಟಿನಲ್ಲಿ ನಿಮಗೆ ಹೆಮ್ಮೆ ಮತ್ತು ತೃಪ್ತಿಯ ವಾತಾವರಣವಿರುತ್ತದೆ. ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ಬರುವ ಸಾಧ್ಯತೆ ಇದೆ. ಪ್ರಯಾಣ ಅಥವಾ ಸಮಾರಂಭದ ಯೋಜನೆ ತಯಾರಾಗಬಹುದು. ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯ ಇರುತ್ತದೆ. ನಿರ್ವಹಣಾ ಕ್ಷೇತ್ರದಲ್ಲಿ ಬಡ್ತಿ ಅಥವಾ ಹೊಸ ಅವಕಾಶ ಸಿಗಬಹುದು. ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಅಂತಾರಾಷ್ಟ್ರೀಯ ಸಂಪರ್ಕದಿಂದ ಲಾಭವಾಗುತ್ತದೆ. ಸ್ವತಂತ್ರವಾಗಿ ಕೆಲಸ ಮಾಡುವವರಿಗೆ ವ್ಯವಹಾರವನ್ನು ವಿಸ್ತರಿಸಲು ಅವಕಾಶ ಸಿಗುತ್ತದೆ. ಕಲೆಗೆ ಸಂಬಂಧಿಸಿದ ಜನರ ಕೆಲಸಕ್ಕೆ ದೊಡ್ಡ ಮಟ್ಟದಲ್ಲಿ ಮಾನ್ಯತೆ ಸಿಗಬಹುದು. ದೀರ್ಘಕಾಲದಿಂದ ನಡೆಯುತ್ತಿರುವ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಮತ್ತು ತೃಪ್ತಿ ಅನುಭವವಾಗುತ್ತದೆ. ಸಂಬಂಧದಲ್ಲಿ ಹೊಸ ಆರಂಭವಾಗಬಹುದು. ಕೆಲವರು ಮದುವೆ ಅಥವಾ ಸಂಬಂಧವನ್ನು ಅಧಿಕೃತಗೊಳಿಸುವಂತ ಹೆಜ್ಜೆ ಇಡುತ್ತಾರೆ. ಸಂಗಾತಿಯ ಜೊತೆಗಿನ ಪ್ರಯಾಣ ಅಥವಾ ಹಂಚಿಕೊಂಡ ಸಾಧನೆಯಿಂದ ಸಂಬಂಧ ಗಟ್ಟಿಯಾಗುತ್ತದೆ. ಪ್ರೀತಿಯಲ್ಲಿ ತಿಳುವಳಿಕೆ ಮತ್ತು ಪ್ರಬುದ್ಧತೆ ಕಾಣಬಹುದು. ಶಕ್ತಿ ಮತ್ತು ಮಾನಸಿಕ ಸಮತೋಲನ ಇಂದು ಉತ್ತಮವಾಗಿರುತ್ತದೆ. ದೇಹದಲ್ಲಿ ಹಗುರತೆ ಅನುಭವವಾಗುತ್ತದೆ. ಕೀಲು ಅಥವಾ ಸ್ನಾಯುಗಳ ಹಳೆಯ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣಬಹುದು. ಪ್ರಯಾಣದ ವೇಳೆ ಆಯಾಸವಾಗಿರಬಹುದು, ಆದರೆ ಕೆಲಸ ಮಾಡುವ ಸಾಮರ್ಥ್ಯ ಉಳಿದಿರುತ್ತದೆ. ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ. ಇದರೊಂದಿಗೆ ನಿಮ್ಮ ಜೀವನದ ಹಿಂದಿನ ಘಟನೆಗಳು ಹೇಗಿದ್ದವು ಅದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಕಳೆದ ಸಮಯಕ್ಕಿಂತ ಸ್ವಲ್ಪ ಕುಸಿದಿದೆ. ಇದರಿಂದಾಗಿ ಇಂದು ಯಾವುದೇ ಕೆಲಸವನ್ನು ಸಂತೋಷದಿಂದ ಮತ್ತು ತೃಪ್ತಿಕರವಾಗಿ ಪೂರೈಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಯಾರಾದರೂ ಸಿಗಬಹುದು. ಅವರ ನಕಾರಾತ್ಮಕ ಅಭಿಪ್ರಾಯಗಳಿಂದ ನೀವು ಇನ್ನಷ್ಟು ನಿರಾಶೆಗೊಳ್ಳುವಿರಿ. ಆದರೆ ಚಿಂತಿಸಬೇಡಿ, ಇದು ತಾತ್ಕಾಲಿಕ ಹಂತ ಮತ್ತು ನೀವು ಶೀಘ್ರದಲ್ಲೇ ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ಪಡೆಯುತ್ತೀರಿ. ಜಾತಕದಲ್ಲಿ ಅಂತ ಸೂಚನೆ ಸಿಗುತ್ತಿದೆ ನೋಡಿ. ಸಮತೋಲನ ಮತ್ತು ಸಮಯದ ಕಡೆ ಗಮನ ಹರಿಸುವುದರಿಂದ ನಿಮ್ಮ ಆರೋಗ್ಯಕ್ಕೆ ಸಾಕಷ್ಟು ಲಾಭವಾಗುತ್ತದೆ. ಸಾಧ್ಯವಾದಷ್ಟು ಸ್ನೇಹಿತರಿಗೆ ಸಂವಹನ, ಆರೋಗ್ಯದ ಬಗ್ಗೆ ಕ್ರಿಯಾಶೀಲರಾಗಿರಿ ಮತ್ತು ನೀವು ಸಾಮಾಜಿಕ ಕಾರ್ಯಕ್ಷೇತ್ರಗಳತ್ತ ಹೆಚ್ಚಿನ ಗಮನ ಹರಿಸುತ್ತೀರಿ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತೀರಿ. ನಿಮ್ಮ ಪ್ರೇಮ ಸಂಗಾತಿಯನ್ನು ನಿಮ್ಮ ಜೀವನದ ಸಂಗಾತಿಯನ್ನಾಗಿ ಮಾಡಲು ಬಯಸಿದರೆ ಅವರೊಂದಿಗೆ ಇಂದು ಮಾತನಾಡಬಹುದು. ಮಾತನಾಡುವ ಮೊದಲು ನೀವು ಅವರ ಮನೋಭಾವನೆಯನ್ನು ತಿಳಿದುಕೊಳ್ಳಬೇಕು. ಪತ್ರ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಚಿಂತಿತರಾಗಿರಬಹುದು. ಇಂದು ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿಯನ್ನು ತಿಳಿದು ಆಶ್ಚರ್ಯಚಕಿತರಾಗಬಹುದು. ಸ್ನೇಹಿತರೆ, ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆಗಳು 2, 3, 5 ಮತ್ತು 7. ಇಂದಿನ ಅದೃಷ್ಟದ ಬಣ್ಣಗಳು ಬಿಳಿ, ಮೆರೂನ್ ಮತ್ತು ಕೆಂಪು. ನಿಮಗಾಗಿ ಒಂದು ಉಪಾಯವಿದೆ. ಮಣ್ಣಿನ ಹುಂಡಿಯಲ್ಲಿ ನಾಣ್ಯಗಳನ್ನು ಹಾಕಿರಿ ಮತ್ತು ಅದು ತುಂಬಿದ ಮೇಲೆ ಅದನ್ನು ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ನೀಡಿ ಅಥವಾ ಮಕ್ಕಳಿಗೆ ನೀಡುವುದರಿಂದ ಆರೋಗ್ಯವು ಬಹಳಷ್ಟು ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಿಮ್ಮ ದಿನವು ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.